ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು 3ನೇ ಗುರುವಾರದ ಮಾರ್ಗಶಿರ ಲಕ್ಷ್ಮೀ ಪೂಜೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಈಗಾಗಲೇ ಪೂಜಾ ವಿಧಾನ ಅಂತೂ ತಿಳ್ಕೊಂಡಿದ್ದೀರಾ. ತುಂಬ ಜನ ಮೊದಲನೇ ವಾರದಿಂದನೇ ಮಾಡ್ತಾ ಇದ್ದೀರಾ. ಇನ್ನೂ ಯಾರೆಲ್ಲ ಮಾಡಿಲ್ಲ ಅಂದರೆ ಈ ಗುರುವಾರ ಮಾಡಿ. ತುಂಬಾ ಒಳ್ಳೆ ದಿನ ಇದೆ. ಬೆಳಗ್ಗೆ ಸಪ್ತಮಿ ತಿಥಿ ಇರುತ್ತೆ, ಮಧ್ಯಾಹ್ನದ ಮೇಲೆ ಅಷ್ಟಮಿ ತಿಥಿ ಬರುತ್ತೆ. ತುಂಬಾ ಒಳ್ಳೆಯದು. ಅಷ್ಟಮಿ ತಿಥಿ ಇರೋ ದಿನ ನಾವು ದೇವಿ ಪೂಜೆಗಳನ್ನು ಮಾಡೋದ್ರಿಂದ ತುಂಬಾ ಬೇಗ ಫಲ ಸಿಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಹುಣ್ಣಿಮೆ ಆದಮೇಲೆ ಬರುವಂಥ ಅಷ್ಟಮಿ ಅಂದರೆ ಕೃಷ್ಣ ಪಕ್ಷದ ಅಷ್ಟಮಿ ತುಂಬಾ ಶ್ರೇಷ್ಠ. ಇದನ್ನು ಕಾಲಾಷ್ಟಮಿ ಅಂತ ಕೂಡ ಕರೀತಾರೆ. ಬನ್ನಿ ಈಗ ಗುರುವಾರದ ಪೂಜೆ ಜೊತೆಗೆ ಅಷ್ಟಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಈ ದಿನದ ವಿಶೇಷತೆ ಏನು, ವಿಶೇಷವಾಗಿ ಯಾವ ರೀತಿ ದೀಪಾರಾಧನೆ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಅಷ್ಟೇ ಅಲ್ಲ, ಅಕಸ್ಮಾತ್ ನಿಮಗೇನಾದರೂ ಗುರುವಾರ ಈ ರೀತಿ ದೀಪಾರಾಧನೆ ಮಾಡಿ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂದರೆ ಶುಕ್ರವಾರ ಕೂಡ ಈ ಸಮಯದಲ್ಲಿ ಮಾಡಬಹುದು. ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆಲ್ಲ ಮಾಹಿತಿ ಕೂಡ ಸಿಗುತ್ತೆ. ಇದೇ ಗುರುವಾರ 11ನೇ ತಾರೀಕು 3ನೇ ಗುರುವಾರದ ಮಾರ್ಗಶಿರ ಲಕ್ಷ್ಮೀ ಪೂಜೆ ಇರುತ್ತೆ. ಡಿಸೆಂಬರ್ 10ನೇ ತಾರೀಕು ಅಂದರೆ ಬುಧವಾರ ಬೆಳಗ್ಗೆ 8:15ಕ್ಕೆ ಸಪ್ತಮಿ ತಿಥಿ ಪ್ರಾರಂಭ ಆಗುತ್ತೆ. 11ನೇ ತಾರೀಕು ಗುರುವಾರ ಬೆಳಗ್ಗೆ 8:30ಕ್ಕೆ ಮುಕ್ತಾಯ ಆಗಿಬಿಡುತ್ತೆ. 8:30 ನಂತರ ಅಂದರೆ ಇದೇ ಗುರುವಾರ 11ನೇ ತಾರೀಕು 8:30 ನಂತರ ಅಷ್ಟಮಿ ತಿಥಿ ಇರುತ್ತೆ. ಹಾಗಾಗಿ ಈ ದಿನ ಸಂಜೆ ನೀವು ಬೆಲ್ಲದ ದೀಪಾರಾಧನೆಯನ್ನು ಮಾಡಬಹುದು ಲಕ್ಷ್ಮೀ ಪೂಜೆ ಜೊತೆಗೆ. ಬೆಳಗ್ಗೆ ನೀವು ಲಕ್ಷ್ಮೀ ಪೂಜೆ ಮಾಡಿದರೂ ಕೂಡ ಸಂಜೆ ಬೆಲ್ಲ ದೀಪಾರಾಧನೆ ಮಾಡಿ, ತುಂಬ ಒಳ್ಳೆಯದು. ತುಂಬ ಜನ ರಾಯರ ಪೂಜೆ, ಗುರುಗಳ ಪೂಜೆ, ಹಾಗೆ ಈ ಮಾರ್ಗಶಿರ ಲಕ್ಷ್ಮೀ ಪೂಜೆಗಳನ್ನು ಮಾಡ್ತಾ ಇರ್ತೀರ. ಗುರುವಾರ ತುಂಬಾ ವಿಶೇಷ. ಶಿವ, ವಿಷ್ಣು, ಲಕ್ಷ್ಮಿ, ಗುರುಗಳು, ಹಾಗೆ ಈ ದಿನ ಸಂಜೆ ಅಷ್ಟಮಿ ತಿಥಿ ಇರುತ್ತೆ. ಹಾಗಾಗಿ ಕಾಲಭೈರವೇಶ್ವರನನ್ನು ಕೂಡ ಸ್ಮರಣೆ ಮಾಡ್ತಾ ಬೆಲ್ಲದ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು. ಗುರುವಾರ ಕಾಲಭೈರವೇಶ್ವರನ ಆರಾಧನೆಗೆ ತುಂಬಾ ಶ್ರೇಷ್ಠವಾದ ದಿನ. ಕಾರಣಾಂತರಗಳಿಂದ ಗುರುವಾರ ನಿಮಗೆ ಪೂಜೆ ಮಾಡೋದಕ್ಕಾಗಲಿಲ್ಲ ಅಥವಾ ಬೆಲ್ಲ ದೀಪಾರಾಧನೆ ಮಾಡೋದಕ್ಕೆ ಆಗಲಿಲ್ಲ ಅಂದರೆ 12ನೇ ತಾರೀಕು ಶುಕ್ರವಾರ ಬೆಳಗ್ಗೆ 9:30 ತನಕ ಅಷ್ಟಮಿ ತಿಥಿ ಇರುತ್ತೆ. ಶುಕ್ರವಾರ ಬೆಳಗ್ಗೆ ಕೂಡ ನೀವು ಬೆಲ್ಲದ ದೀಪಾರಾಧನೆನ ಮಾಡಬಹುದು. ಅಷ್ಟಮಿ ಪೂಜೆ ಬಗ್ಗೆ ನಿಮಗೆ ಸಪ್ರೇಟಾಗಿ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರಾದರೂ ಅಷ್ಟಮಿ ಪೂಜೆ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಈ ದಿನ ಶುರು ಮಾಡಬಹುದು. ಆದರೆ ಈ ಗುರುವಾರದ ಪೂಜೆ ಕೂಡ ತುಂಬಾ ವಿಶೇಷ. ಬನ್ನಿ ಈಗ ಲಕ್ಷ್ಮೀ ಪೂಜೆಗೆ ಶುಭ ಸಮಯವನ್ನು ತಿಳಿಸ್ಕೊಡ್ತೀನಿ. ಬೆಳಿಗ್ಗೆ 5:40ರಿಂದ 6:30 ತನಕ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡಬಹುದು. ನೀವು ಅದಕ್ಕಿಂತನೂ ಬೇಗ ಮಾಡ್ತೀವಿ ಅಂದರೆ ಖಂಡಿತ ಮಾಡ್ಬೋದು. ಬೆಳಗ್ಗೆ 4 ಗಂಟೆಯಿಂದ 6:30 ತನಕ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬಹುದು. ಈ ಸಮಯದಲ್ಲಿ ಮಾಡೋದಕ್ಕೆ ಆಗಲಿಲ್ಲ ಅಂತ ಅನ್ನೋರು ಸಂಜೆ ಅಮೃತ ಗಳಿಗೆ 3:40ರಿಂದ 5:30 ತನಕ ಇರುತ್ತೆ. ಈ ಒಂದು ಅಮೃತ ಗಳಿಗೆಯಲ್ಲೂ ಕೂಡ ಪೂಜೆ ಮಾಡಬಹುದು. ಅಥವಾ ಸಂಜೆಯ ಗೋಧೂಳಿ ಸಮಯ 5:30ರಿಂದ 7 ಗಂಟೆ ತನಕ, ಈ ಸಮಯದಲ್ಲೂ ಕೂಡ ನೀವು ಲಕ್ಷ್ಮೀ ಪೂಜೆನ ಮಾಡಿ ಬೆಲ್ಲದ ದೀಪಾರಾಧನೆಯನ್ನು ಮಾಡಬೇಕು. ತುಂಬಾ ಒಳ್ಳೆಯದು. ನೀವು ದೀಪ ಹಚ್ಚಿರೋ ಅಂಥ ಈ ಬೆಲ್ಲವನ್ನು ಸಿಹಿ ಅಡುಗೆಗೆ ಉಪಯೋಗಿಸಬಹುದು. ಅಥವಾ ಹಸುಗಳೇನಾದರೂ ನಿಮ್ಮ ಮನೆ ಹತ್ತಿರ ಇದ್ದರೆ ಅಕ್ಕಿ ಮತ್ತು ಬೆಲ್ಲನ ಹಸುಗಳಿಗೆ ತಿನ್ನೋದಕ್ಕೂ ಕೂಡ ಕೊಡಬಹುದು. ಇದನ್ನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಅಥವಾ ಹಿಂದಿನ ದೀಪಾರಾಧನೆಗಳಿಗೆ ಸಂಬಂಧಪಟ್ಟಂಥ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸಿರ್ತೀನಿ. ಹೊಸಬರು ಮತ್ತೆ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇರ್ತೀರ. ದೀಪ ಹಚ್ಚಿದ ಮೇಲೆ ಅಕ್ಕಿ ಬೆಲ್ಲವನ್ನು ನೀವು ಪೊಂಗಲ್ ಅಥವಾ ಪಾಯಸ ಮಾಡಿ ಸಿಹಿ ಅಡುಗೆ ಮಾಡಿ ಉಪಯೋಗಿಸ್ಬಹುದು. ಅಥವಾ ಹಸುಗಳೇನಾದರೂ ನಿಮ್ಮ ಮನೆ ಹತ್ರ ಇದ್ದರೆ ಅವಕ್ಕೆ ತಿನ್ನಿಸ್ಬಹುದು. ಹಸುಗಳು ಇಲ್ಲ, ಮನೆಯಲ್ಲಿ ಯಾರೂ ಸ್ವೀಟ್ ಕೂಡ ತಿನ್ನಲ್ಲ ಅನ್ನೋ ಥರ ಇದ್ದರೆ ಆ ಬೆಲ್ಲನ ಚೆಚ್ಚಿ ಪುಡಿ ಮಾಡ್ಕೊಳ್ಳಿ. ಅಕ್ಕಿಯನ್ನು ಮಿಕ್ಸಿಯಲ್ಲಿ ಸ್ವಲ್ಪ ತರಿಯಾಗಿ ಅಂದರೆ ರವೆ ಥರ ಪೌಡ್ರ್ ಮಾಡಿಕೊಂಡು ಅದೆರಡನ್ನೂ ಕೂಡ ಮಿಕ್ಸ್ ಮಾಡಿ ಇರುವೆ ಗೂಡುಗಳಿಗೆ ನೀವು ಹಾಕ್ಬೋದು. ತುಂಬ ಒಳ್ಳೆಯದು. ಹಣದ ಸಮಸ್ಯೆ, ಆರ್ಥಿಕ ಪರಿಸ್ಥಿತಿ ತುಂಬ ಬೇಗನೆ ಸುಧಾರಿಸುತ್ತೆ. ಅಷ್ಟೇ ಅಲ್ಲದೆ ಹಕ್ಕಿ ಪಕ್ಷಿಗಳು ಕೂಡ ಇದನ್ನು ತಿನ್ನುತ್ತೆ. ಪ್ರತಿ ತಿಂಗಳು ಅಥವಾ ಪ್ರತಿ ವಾರ ನೀವು ಯಾವಾಗೆಲ್ಲ ದೀಪಾರಾಧನೆ ಮಾಡ್ತೀರೋ ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ಈ ರೀತಿ ಮಾಡ್ಕೊಳ್ಳಿ. ಅದನ್ನು ಮಿಕ್ಸ್ ಮಾಡಿಕೊಂಡು ನೀವು ಅಶ್ವತ್ಥ ಕಟ್ಟೆ ಹತ್ರ ಹೋದಾಗ ಅಥವಾ ಪಾರ್ಕ್ಗಳ ಹತ್ರ ವಾಕಿಂಗಿಗೆ ಅಂತ ಹೋಗೋರು ಕೂಡ ಅಲ್ಲೆಲ್ಲ ಸ್ವಲ್ಪ ಇದನ್ನೆಲ್ಲ ನೀವು ಚೆಲ್ಬಿಟ್ಟು ಬರೋದ್ರಿಂದ ಅಲ್ಲಿರುವಂಥ ಸಣ್ಣ ಕ್ರಿಮಿಕೀಟಗಳು, ಇರುವೆಗಳಿಗೆ ಇದು ಆಹಾರ ಆಗುತ್ತೆ. ಈಗಾಗಲೇ 3ನೇ ಗುರುವಾರದ ಪೂಜೆ ಕೂಡ ಬಂದ್ಬಿಡ್ತು. ಇನ್ನು ಒಂದೇ ವಾರ ಬಾಕಿ ಇರೋದು. ಹಾಗಾಗಿ ಇನ್ನು ಯಾರೆಲ್ಲ ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆಯನ್ನು ಶುರು ಮಾಡಿಲ್ಲ ಈ ವಾರ ಮಾಡಿ.
ಹೊಸದಾಗಿ ಇದೇ ಮೊದಲನೇ ವಾರ ಯಾರಾದರೂ ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋವಂಥ ಮಾಹಿತಿಯನ್ನು ಸಂಪೂರ್ಣ ವಿವರವಾಗಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ಸಲ್ಲಿ ಪಿನ್ ಮಾಡಿರ್ತೀನಿ. ನೀವು ಅದನ್ನು ಚೆಕ್ ಮಾಡಿ ನೋಡಿ ತಿಳ್ಕೊಂಡು ಅದೇ ರೀತಿ ನೀವು ಪೂಜೆನ ಮಾಡ್ಕೋಬಹುದು. ಸರಳವಾಗಿ ಪೂಜೆ ಮಾಡಿ ಆ ಮಹಾಲಕ್ಷ್ಮಿ ಅನುಗ್ರಹ, ಕಾಲಭೈರವೇಶ್ವರನ ಅನುಗ್ರಹ ನಿಮ್ಮೆಲ್ರಿಗೂ ಸಿಗಲಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?